ಬಿಡುಗಡೆ ಮಾಡ್ಕೊಂಡು ಯಾರು ಏನು ಅಂತೇಳಿ ಇದುವರೆಗೆ ಏನಾದರೂ ಗೊತ್ತಾಗಿದೆ? ಇನ್ಸಿಡೆಂಟ್ ಈಗ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ಸಿಂಗಾಪುರ ಪೊಲೀಸ್ ಸ್ಟೇಷನಲ್ಲಿ. ನಮ್ಮ ಟೀಮ್ಸ್ ಅವರು ಮಾಹಿತಿ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಇಲ್ಲಿವರೆಗೆ ಮಾಹಿತಿ ಪ್ರಕಾರ HDFC ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ರು. ಆ ಟೈಮಲ್ಲಿ ಇದು ಇವರು ಕೊಟ್ಟಿದ್ದು ಇವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಗಾಡಿಗೆ ತೊಗೊಂಡು ಹೋಗಿರೋ ಅಂತ ಮಾಹಿತಿ ಬಂದಿದೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದಮೇಲೆ ನಾವು ವರ್ಕೌಟ್ ಮಾಡ್ತಿದ್ವಿ. ನೋಡಬೇಕು, ಈಗ ಟೀಮ್ಸ್ ಎಲ್ಲ ಕರೀತಾರೆ. ಸರ್, ಇಲ್ಲಿ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರಂತ ಏನು? ನಾನೀಗ ಹೇಳಿದ್ರೆ ನಮ್ಮ ಸೀನಿಯರ್ ಆಫೀಸರ್ಸ್, ಜಾಯಿಂಟ್ ಕಮಿಷನರ್ ಕ್ರೈಮ್ ಎಲ್ಲ ಅಲ್ಲೇ ಇದ್ದಾರೆ. ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಮತ್ತು ಬೇರೆ ಕೊಡ್ತಾ ಇದ್ರು. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಅದಾದಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು, ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಕೂಡ ಹೋಗಿದ್ದೀವಿ. ಎಲ್ಲ ನಾವು ಈ ಕೇಸಲ್ಲಿ ಇದ್ದೀವಿ. ಸರ್, ಅವ್ರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವ್ರನ್ನ ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್? ನಾನು ನಿಮ್ಗೆ ಹೇಳಿದ್ದೆ, ಈಗ ಯಾಕೆಂದರೆ ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ. ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಈಗ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟು ಈಗ ಬೇರೆ ಕೊಡ್ತಾ ಇದ್ದಾರೆ. ನೋಡ್ಬಿಟ್ಟು ನಾವು ಕಂಪ್ಲೇಂಟ್ ಆದಾಗ ವೆಪನ್ಸ್ ಇತ್ತು ಸರ್. ಆದ್ರೆ ಏನು ಅವರು ವೆಪನ್ಸ್ ಅದು ತುಂಬಾ ಸಸ್ಪೆಕ್ಟ್ ಇದೆ ಸ್ವಲ್ಪ ಇವನ್ನ ನೋಡ್ಬೇಕು. ಅಲ್ಲ, ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ. 7 ಕೋಟಿ ಹೋಗಿದೆ, ಅದು ಈಗ ಕಾಣ್ತದೆ. ಹೋಯ್ತು, ಏನು ಹೋಯ್ತು ಅದ್ರ ಬಗ್ಗೆ ಯಾರ ಹಿಂದೆ ಇದೆ ಸರ್? ಅದರಲ್ಲಿ 7 ಕೋಟಿ ಅಂತ ಹೇಳಿರ್ತಾರೆ. 7 ಕೋಟಿ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ. ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತವಾಗಿ ಅವರು ಕೊಟ್ಟಿಲ್ಲ. ಯಾಕಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಲೇಟ್ ಆಗಿದೆ. ಈಗ ಸದ್ಯಕ್ಕೆ ಸಿಂಗಾಪುರ ಸ್ಟೇಷನ್ನಲ್ಲಿ ಎಲ್ಲ ನಡೀತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.